ವಿರೋಧ ಪಕ್ಷದ ನಾಯಕರು ನಾರಾಯಣಸ್ವಾಮಿ ಅವರು ಆರೋಪ ಮಾಡ್ಯಾರ, ಈ ರಾಜ್ಯದಲ್ಲಿ ಮಂತ್ರಿ ಆಗ್ಬೇಕಾದ್ರೆ 200 ಕೋಟಿ ರೂಪಾಯಿನ ಸುರ್ಜೇವಾಲಾ ಅವರಿಗೆ ಕೊಡಬೇಕು, ನಾವು ಇದ್ರ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತ ಹೇಳೋದು. ಮತ್ತೆ ಅಶೋಕ್ ಧ್ವನಿಗೂಡಿಸ್ತಾರೆ. ಅಶೋಕ್ ದಿವಸ ಪ್ರಕ್ರಿಯೆ ನೋಡ್ಕೊಂಡು ಅಶೋಕ್ ಮತ್ತು ನಾರಾಯಣಸ್ವಾಮಿ ಅವರಿಗೆ ಕನಿಷ್ಠ ರಾಜಕೀಯ ವಿವೇಕ ಇಲ್ಲದೆ ಇರತಕ್ಕಂಥವ್ರಿಗೆ ನಾನು ಉತ್ತರ ಕೊಡ್ತಕ್ಕಂಥದ್ದಲ್ಲ. ಬಿಜೆಪಿಗೂ ಹೈಕಮಾಂಡ್ ಇದೆ, ಕಾಂಗ್ರೆಸ್ಗೂ ಹೈಕಮಾಂಡ್ ಇದೆ. ಕಾಂಗ್ರೆಸ್ಸು 50 ವರ್ಷ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿದಾಗ ಜನ ಮಾತನಾಡೋ ರೀತಿ ಇರಲಿಲ್ಲ ಕರಪ್ಷನ್. ಇವತ್ತೇನಾದ್ರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕರಪ್ಷನ್ ಅಂತ ಅನ್ನೋದು ಶುರುವಾಗಿದ್ರೆ ಅದು ಬಿಜೆಪಿ NDA ಪಕ್ಷಗಳ ಅಂಗಪಕ್ಷಗಳ ಆಡಳಿತದಲ್ಲಿ ಪ್ರಾರಂಭ ಆಗಿದೆ. ಅದನ್ನು ಇತಿಮಿತಿ ಇಲ್ಲದೆ ಮಾತನಾಡೋರಿಗೆ ನಾನು ನನ್ನ ಜೊತೆನಲ್ಲೂ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅಶೋಕರು, ಅವರಿಗೆ ನನ್ನ ಎದುರುಗಡೆ ಮಾತಾಡಿ ಕೇಳಿ. ನಾರಾಯಣಸ್ವಾಮಿಯವರು ಅವರು ಒಂದು ವೇದಿಕೆ ಕರೆಯೋಕೆ ಕೇಳಿ. ಕರ್ನಾಟಕದಿಂದನೇ ಸ್ಟಾರ್ಟ್ ಮಾಡೋಣ, ಯಾವ ಥರ ಕರಪ್ಷನ್ನು ಎಲ್ಲಿಂದ ಪ್ರಾರಂಭ ಆಯಿತು, ಹ್ಯಾಂಗಿತ್ತು ಈ ರಾಜ್ಯ ಈ ರಾಷ್ಟ್ರ ಅಂತ ಹೇಳ್ತೀನಿ. ಸೊ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಇವತ್ತಿಗೂ ಸಹ ಭಾಳ ಒಂದು ಈ ದೇಶದ ಸ್ವತಂತ್ರ ನಂತರ ಏನು ನಮ್ಮ ನಾಯಕರುಗಳು ಅಡಿಪಾಯ ಹಾಕಿಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಪಕ್ಷವನ್ನು ಮತ್ತು ಆಡಳಿತವನ್ನು ಕೊಡಬೇಕು ಅಂತ ಬಯಸೋರು, ಎಲ್ಲ ವರ್ಗದ ಜನಕ್ಕೆ ನ್ಯಾಯ ಕೊಡಬೇಕು ಅಂತ. ಸುರ್ಜೇವಾಲಾ ವೇಣುಗೋಪಾಲು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮನ್ನು ಯಾರನ್ನೂ ಇಲ್ಲಿವರೆಗೆ ಆ ಥರದ ವಿಚಾರನೇ ನಮಗೆ ಗೊತ್ತಿಲ್ಲ. ಅಷ್ಟು ಒಂದು ಗಂಭೀರವಾದಂಥ ನಮ್ಮ ಸರ್ಕಾರ ಬರಲಿಕ್ಕೆ ಅವರಿಬ್ಬರು ಜವಾಬ್ದಾರಿ ತಗೊಂಡದ್ದು. ಖರ್ಗೆಯವರ ಮತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಜವಾಬ್ದಾರಿ ಕೊಟ್ಟು ಅವರು ನಮ್ಮನ್ನೆಲ್ಲ ಕಾರ್ಯಕರ್ತರನ್ನ ನಮ್ಮಂಥ ಸಾವಿರಾರು ಜನ ಲೀಡರ್ಗಳನ್ನ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆಯಿತು ವಿನಃ ಇವರ 5 ವರ್ಷ ಇವರ ನಡವಳಿಕೆ ಇವರ ತೀರ್ಮಾನಗಳು ಜನರಿಗೆ ಇವ್ರ ಮೇಲೆ ಬಂದಂಥ ಅಸಹಾಯ ಭಾವನೆ ಇದೆಲ್ಲವೂ ಸಹ ನಾವು ಕೊಟ್ಟಿರೋ ಗ್ಯಾರಂಟಿ ಪ್ರತಿಯೊಂದು ಸಹ ಇವತ್ತು ನಾವು 138 ಜನ ಶಾಸಕರಾಗಿ ಕೂರಲಿಕ್ಕೆ ನಮ್ಮ ಸರ್ಕಾರ ಬರಲಿಕ್ಕೆ